ನಮಸ್ಕಾರ ರೀ ಎಲ್ಲ ಮಂದಿಗೆ. ಇವತ್ತು ನಾವು ಉಳ್ವಿಗೆ ಬಂದೆವು ಶ್ರೀ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ. ಯಾವ ರೀತಿ ಐತೆ ಅನ್ನೋದ ನೋಡೋನು ಬರ್ರಿ. ಈಗೇನೈತಿ ಸದ್ಯ ಉಳ್ವಿ ಒಳಗೆ ಬಂದೆವು ಚನ್ನಬಸವೇಶ್ವರ ದೇವಸ್ಥಾನಕ್ಕೆ. ಇಲ್ಲಿ ಐತಿ ಮಹಾದ್ವಾರ ಕಾಣತೈತಿ ನೋಡ್ರಿ. ಇಲ್ಲಿ ಚನ್ನಬಸವೇಶ್ವರ ಶ್ರೀ ಚನ್ನಬಸವೇಶ್ವರ ಮಹಾದ್ವಾರ ಇಲ್ಲಿ ಐತಿ ನೋಡ್ರಿ. ಒಳಗೆ ದೇವಸ್ಥಾನ ಯಾವ ರೀತಿ ಐತಿ ಅನ್ನೋದು ನೋಡ್ಕೊಂಡು ಹೋಗೋನು. ಇದು ದೇವಸ್ಥಾನದ ಮಹಾದ್ವಾರ. ಅಲ್ಲಿ ಮೇಲೆ ಅಜ್ಜಾರ್ದು ಮೂರ್ತಿ ಒಂದೈತಿ. ಮಳೆ ಬರಾಗೈತಿ ಈಗ ಸದ್ಯ ಸಣ್ಣಂಗೆ. ಮತ್ತು ಮೈ ಹಸಿ ಮಾಡ್ಕೊಳ್ಳೋದಾಗಲ್ಲ. ಅದಕ್ಕೆ ಒಳಗೆ ಹೋಗೋಣ ನೋಡ್ರಿ ಜಲ್ದಿ. ಒಳಗೆ ಬಂದೆವು. ಇಲ್ಲಿ ದೇವಸ್ಥಾನ ಈ ರೀತಿ ಕಾಣೋದೈತಿ. ಅದ್ರೊಳಗೆ ಮಳೆ ಒಳದೈತಿ, ಮಸ್ತ್ ಕಾಣೋದೈತಿ. ಪ್ರಸಾದನೆಲ್ಲ ಐತಿ ಆ ಸೈಡ. ಈ ಕಡೆನೇ ಐತಿ ದೇವಸ್ಥಾನ. ಇಲ್ಲಿ ಚನ್ನಬಸವೇಶ್ವರ ದೇವಸ್ಥಾನ. ಇಲ್ಲಿ ಕಲ್ಯಾಣ ಮಂಟಪ ಐತಿ ಮುಂದೆ ಅದರಗಡೆ. ಇಲ್ಲಿ ಉಳ್ವಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಬಂದೆವು. ಇಲ್ಲಿ ನೋಡ್ರಿ, ಅದು ಹುಳ ಇತ್ತಲ್ಲ, ಇಮುಳು ಹುಳ. ಅದು ಕಚ್ಚಿ ಕರ್ರ ಒಂದೊಂದು ಇಷ್ಟು ಇರ್ತೈತಿ. ಅದು ಹುಳ ಎಲ್ಲಿ ಮೆತ್ತೈತಿ ಅದು ಗೊತ್ತಾಗೋಲ್ಲ. ಅದಕ್ಕೆ ಏನೂ ಇರಂಗಿಲ್ಲ. ಅದ್ರ ಮೇ ಎಲ್ಲೋ ಅದು ಏನು ಅದು ಮೇಯ್ತಂದ್ರೆ ಬರ್ರಿ ರಕ್ತಾನ ಇರ್ತೈತಿ. ಅದು ನನ್ನ ಕಾಲಿಗೆ ಮೇಯ್ತು ರಕ್ತ ಎಟ್ಟು ಹಿರಿತು ನೋಡಿದ್ರು. ಇನ್ನೂ ರಕ್ತ ಸ್ಟಾಪ್ ಆಗೋತೈತಿ. ಇದೇನು ದೇವಸ್ಥಾನ ನೋಡತ್ತೆ ಇರಲಿ ನೀವೀಗ. ಇದನ್ನು 12ನೇ ಶತಮಾನದಾಗ ಕಟ್ಟಿದವರು. ಇದನ್ನು ಕದಂಬ ವಂಶದವರ ಕಲಚೂರಿ ದೊರೆ ಬಿರುಗಪ್ಪ ಎಂಬವರ ನಾಯಕರೊಬ್ಬರ ಕಟ್ಟಿದ ದೇವಸ್ಥಾನ ಇದೆ. ನೋಡತ್ತಿರ್ಬೋದು ನೀವೀಗ. ಇದು ತುಳಾಭಾರತ ಕಡಿ. ನಾವು ಮುಂಜಾನೆ ದೇವಸ್ಥಾನಕ್ಕೆ ಜಲ್ದಿ ಬಂದಿರೋದ್ರಿಂದ ನಮಗೆ ಆರತಿ ಅನ್ನೋದು ಏನಿರ್ತಿಲ್ಲ ಅದೊಂದು ಸಿಕ್ತು. ಅದೊಂದು ನಮ್ಮ ಚಲೋ ಭಾಗ್ಯ ಅನ್ಬೋದು. ಒಳಗೆಲ್ಲ ಸ್ವಾಮಿಗಳನ್ನೆಲ್ಲ ಮಾತಾಡಿಸ್ಕೊಂಡು ಮಾಡ್ಕೊಂಡು ನಾವು ಒಂದು ಆರತಿ ಮಾಡಿ ಅಲ್ಲಿಂದ ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಹಂಗೆ ದೇವರ ಆಶೀರ್ವಾದವನ್ನು ಶ್ರೀ ಬಸವೇಶ್ವರ ಆಶೀರ್ವಾದ ತೊಗೊಂಡು ಹಂಗೆ ದೇವಸ್ಥಾನದ ಎದುರಿಗೆ ಬಂತಂದ್ರೆ ಇಲ್ಲಿ ತೀರ್ಥ ಕೊಳ ಐತಿ. ಅಂದ್ರೆ ಇದು ಬಾವಿಗೆ ತೆಗೆಯನ್ನು ನೋಡತ್ತಿರಲಿ. ಇಲ್ಲಿ ಸ್ನಾನದ ಇದೊಂದು ಹಸಿರಿನ ಮಧ್ಯದಲ್ಲಿ ಅಂದ್ರೆ ಅರಣ್ಯದ ಮಧ್ಯದಾಗ ಗುಡಿ ಬರ್ತೈತಿ. ಎಲ್ಲಿ ನೋಡಿದ್ರು ನಿಮಗೆ ಗುಡಿ ಸುತ್ತುವರಿ ಗಿಡ ಮರ ದೊಡ್ಡ ದೊಡ್ಡ ಅರಣ್ಯ ಪ್ರದೇಶನ ಕಾಣ್ತೈತಿ. ಸದ್ಯ ಈಗ ದೇವಸ್ಥಾನದೊಳಗೆ ಪ್ರಸಾದ ತೊಗೊಳಕ್ಕೆ ಬಂದೆವು. ನಂಬರ್ ನೋಡತ್ತೀರಿ ಇಲ್ಲಿ ಪ್ರಸಾದಕ್ಕೆ. ಇಲ್ಲಿ ತಾಟ್ ತೊಗೋಬೇಕು. ತಾಟ್ ತೊಗೊಂಡ ಆಮೇಲೆ ಒಳಗಿಲ್ಲಿ ಪ್ರಸಾದ. ಈಗ ಇಲ್ಲಿ ಪ್ರಸಾದ ಅಷ್ಟು ಮುಗಿಸ್ಕೊಂಡು ನಾ ಹೋಗ್ಬೇಕು ಇಲ್ಲಿಂದ. ಪ್ರಸಾದ ನೆಲೆ ಯಾವ ರೀತಿ ಐತಿ ನೋಡ್ರಿ. ಇಲ್ಲಿ ಇದು ಗೇಟ್ ಐತಿ ಈ ಕಡೆ ಸೈಡ. ಇಲ್ಲಿ ವಸತಿ ನಿಲಯಗಳು ಇದಾವೆ. ವಸತಿ ನಿಲಯಕ್ಕೂ ಬರ್ಬೋದು. ಯಾರೇ ವಸತಿಗೆ ನೈಟ್ ಅದು ಬಂದು ನಿಂತ್ಕೋಬೋದು. ಜಾಗ ಚಲೋ ಐತಿ, ಏನು ಅಡ್ಡಿ ಇಲ್ಲ. ಅಂತಿಲ್ಲಿ ಮೇಲೆ ಮಾರುತಿ ಮಂದಿರ ಐತಿ. ಇಲ್ಲಿ ಅಂದ್ರೆ ನಮ್ಮ ಹನುಮಪ್ಪನ ಗುಡಿ. ಜೈ ಆಂಜನೇಯ. ಶಿವಶಂಕರ ಅತಿಥಿ ನಿಲಯ ಇದೊಂದು ನಿಲಯ ಐತಿ. ಅತಿಥಿ ನಿಲಯ ಹೆಂಗೆ ಏನು ಗೊತ್ತಿಲ್ಲ. ಫ್ರೀ ಇದಾವೆ ಏನಿದಾವೆ ಗೊತ್ತಿಲ್ಲ. ಇಲ್ಲಿ ಗೇಟ್ ಅಂತೂ ನೋಡತ್ತೀರಿ. ಒಳಗಿನ ಸೈಡದ ಗೇಟ್ ಇದು. ಒಳಗಿನ ಸೈಡಿನಿಂದ ಈ ರೀತಿ ಐತಿ. ಆಮೇಲೆ ಈ ಕಡೆನೂ ಒಂದು ಇದು ನಿಲಯ ಆಗಿರ್ಬೋದು, ಪ್ರಸಾದದಾಗಿರ್ಬೋದು. ಇಲ್ಲಿ ಇಷ್ಟೈತಿ ದೇವಸ್ಥಾನ. ಆದರೂ ಚಲೋ ಐತಿ, ಮಸ್ತ್. ಇಲ್ಲಿ ದೇವಸ್ಥಾನದಿಂದ ಹೊರಗಡೆ ಅದ ಬಂದ್ರೆ ಈ ರೀತಿ ಇಲ್ಲಿ ಅಂಗಡಿಗಳದೆಲ್ಲ ನೋಡೋಕೆ ಸಿಗ್ಬೋದು ನಿಮ್ಗೆ. ಈ ರೀತಿ ಇದಾವೆ. ಇದೇನು ಜಾತ್ರೆ ಇಲ್ಲ, ಏನೇನು ಜಾತ್ರೆದು ಇಲ್ಲ. ಆದರೂ ಈ ರೀತಿ ಅಂಗಡಿಗಳು ಖಾಯಮ್ದು ಇದಾವೆ ಇವು. ಇಲ್ಲಿ ಬಸ್ಸು ಐತಿ. ಇದು ಯಾವ ಬಸ್ ಅಂದ್ರೆ ಉಳ್ವಿ ಹುಬ್ಬಳ್ಳಿ, ಉಳ್ವಿ ದಾಂಡೇಲಿ ಹುಬ್ಬಳ್ಳಿ ಬಸ್ ಐತಿ ನೋಡಿ. ಇಲ್ಲಿ ನಮ್ಮ ಕರ್ನಾಟಕ ಬಸ್. ನಮ್ಮ ಬಸ್ ನಮ್ಮ ಹೆಮ್ಮೆ. ಆದರೂ ಏನಂದ್ರೆ ಬಸ್ಸಿನವ್ರದ್ದು ನನಗೆ ಒಂದಿಷ್ಟು ಆಗಂಗಿಲ್ಲ. ಅಂದ್ರೆ ಬಸ್ಸಿನ ಹಿಂದ್ಗಡೆ ವಿಮಲ್ದ ಅಡ್ವರ್ಟೈಸ್ಮೆಂಟ್ ಏನು ಹಾಕಿರ್ತಾರಲ್ಲ ಹೊಸುಳಿ ಮಗಂದ, ಅದು ನನಗೆ ಇಷ್ಟ ಆಗಂಗಿಲ್ಲ. ಇಲ್ಲಿ ಅಕ್ಕ ಮಹಾದೇವಿ ಮಂದಿರ ಐತಿ. ಇಲ್ಲಿ ಸ್ವಲ್ಪ ಮೇಲೆ ಬಂದರೆ ಇಲ್ಲಿಂದ ಹೊರಗಡೆ ಸೈಡ ಅಕ್ಕ ಮಹಾದೇವಿ. ಇದೊಂದು ಸಣ್ಣದೈತಿ ಅಷ್ಟು ಗುಡಿ. ಭಾಳ ದೊಡ್ಡದಿಲ್ಲ ಏನಿಲ್ಲ. ಹೊರಗಡೆ ಐತಿ ಇಲ್ಲಿ ಚನ್ನಬಸವೇಶ್ವರ ದೇವಸ್ಥಾನದ ಹೊರಗಡೆ. ಇಷ್ಟು ಹೇಳಿ ಬ್ಲಾಗ್ ಇಲ್ಲಿಗೆ ಮುಗಿಸತ್ತನ್ನ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಸಿಗೋಣ ಮುಂದಿನ ವಿಡಿಯೋದಾಗ. ಜೈ ಹಿಂದ್, ಜೈ ಕರ್ನಾಟಕ.